ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಆರ್ ವರ್ಸಸ್ DC ಕಂಪ್ಯಾರಿಸನ್ ಯಾವ ತಂಡ ಬಲಿಷ್ಠ, ನಮ್ಮ ಒಂದು ಪ್ರೆಡಿಕ್ಷನ್ ಯಾವ ಥರ ಇರುತ್ತಂತ ನೋಡ್ಬೋದು. ನಿನ್ನೆ RCB ರೆಕಾರ್ಡ್ ಇಲ್ಲಿ SRS ತಂಡ ಬ್ರೇಕ್ ಮಾಡಿದೆ. ಬಟ್ ಇವತ್ತು ಅಂತಹದೇ ಮತ್ತೊಂದು ರೋಚಕ ಪಂದ್ಯ ಈಗ ಆರ್ ವರ್ಸಸ್ DC ನಡೀತಾ ಇದೆ. ಯಾವ ಸ್ಟೇಡಿಯಮಲ್ಲಿ ಕೇಳಿದ್ರೆ ಇದು ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಅಂತ ಹೇಳ್ಬೋದು. ಬಟ್ ಇವತ್ತಿನ ಪಂದ್ಯಕ್ಕೆ ಯಾರು ಗೆಲ್ಬೋದು ಅಂತ ಕೇಳಿದ್ರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಈಗ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರೋದಂತೂ RRಗೆ. ಹೀಗಾಗಿ ಈ ಒಂದು ಪಂದ್ಯದ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋದಾದರೆ ದಿಲ್ಲಿ ಮತ್ತು ರಾಜಸ್ಥಾನ್ ತಂಡಗಳು ಒಟ್ಟಾರೆಯಾಗಿ 27 ಬಾರಿ IPLನಲ್ಲಿ ಮುಖಾಮುಖಿಯಾಗಿವೆ. ಇನ್ನು 13 ಬಾರಿ ಡೆಲ್ಲಿ ಗೆದ್ದರೆ 14 ಬಾರಿ ರಾಜಸ್ಥಾನ ಗೆದ್ದಿದೆ. ಇನ್ನು 14 ಬಾರಿ ಡೆಲ್ಲಿ ಸೋತರೆ 13 ಬಾರಿ ರಾಜಸ್ಥಾನ್ ಸೋತಿದೆ. ನೋ ರಿಸಲ್ಟ್ ಯಾವುದೂ ಇಲ್ಲ. ಇನ್ನು ಹೈ ಸ್ಕೋರ್ ನೋಡೋದಾದರೆ ಡೆಲ್ಲಿ ತಂಡ 207 ಹೊಡೆದರೆ ರಾಜಸ್ಥಾನ್ ತಂಡ 222 ರನ್ ಹೊಡೆದಿದೆ. ಲೋಯೆಸ್ಟ್ ಸ್ಕೋರ್ 60 ಡೆಲ್ಲಿದಾದರೆ ಇನ್ನು 115 ರಾಜಸ್ಥಾನದಾಗಿದೆ. ಬಟ್ ಈ ಒಂದು ಪಂದ್ಯದ ಪಿಚ್ ರಿಪೋರ್ಟ್ ನೋಡಿದರೆ ಇನ್ನು ಈ ಒಂದು ಪಿಚ್ನಲ್ಲಿ 70% ಬ್ಯಾಟಿಂಗ್ ಪಿಚ್ ಅಂತ ಹೇಳ್ಬೋದು. ಇನ್ನು 30% ಬಾಲಿಂಗ್ ಪಿಚ್ ಆಗಿದೆ. ಇನ್ನು ಎವರೇಜ್ ಸ್ಕೋರ್ ಬಂದುಬಿಟ್ಟು 164. ಬಟ್ ಇಲ್ಲಿ ಏನಪ್ಪ ಅಂದರೆ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ ಏನಪ್ಪ ಅಂದರೆ ಈ ಗ್ರೌಂಡ್ನಲ್ಲಿ ಅಪ್ಪರ್ ಹ್ಯಾಂಡ್ ಇರುತ್ತೆ, ಅಂದರೆ ಬ್ಯಾಟಿಂಗ್ ಪಿಚ್ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ತಂಡಗಳು ಈಗ ಚೇಂಜ್ ಮಾಡೋಕೆ ನೋಡ್ತವೆ. ನಿನ್ನೆ ಕೂಡ ಆಗಿದ್ದು ಅದನ್ನೇ. ಹೀಗಾಗಿ ನಿನ್ನೆ SRS ತಂಡ ಬ್ಯಾಟಿಂಗ್ ಮಾಡಿ ಭರ್ಜರಿ ಬ್ಯಾಟಿಂಗ್ ಮಾಡಿತ್ತು. ಇವತ್ತು ಯಾವ ತಂಡ ಟಾಸ್ ಗೆಲ್ಲುತ್ತೆ ಅದರ ಮೇಲೆ ಏನಪ್ಪ ಅಂದರೆ ಡಿಪೆಂಡ್. ಬಟ್ ಬ್ಯಾಟಿಂಗ್ ಗಳ ಸ್ವಲ್ಪ ಹೆಲ್ಪ್ ಇದೆ. ಹೀಗಾಗಿ ಸೆಕೆಂಡ್ ಬ್ಯಾಟಿಂಗ್ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಈ ಫಾಸ್ಟ್ ಬಾಲಿಂಗ್ ಮತ್ತು ಸ್ಪಿನ್ನರ್ಗೆ ಕೂಡ ಈ ಒಂದು ಪಿಚ್ನಲ್ಲಿ ಹೆಲ್ಪ್ ಇದೆ. ಹೋಮ್ ಅಡ್ವಾಂಟೇಜ್ ಇರೋದಂತೂ ರಾಜಸ್ಥಾನ್ ತಂಡಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಇಂದು ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.